ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಒಂದು ವಿಮಾನ, ಒಂದು ಅಪಘಾತ, 240 ಜನರ ಪ್ರಾಣನ ಕಳೆಯಿತು. ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ಫ್ಲೈಟ್ ಕೆಲವೇ ನಿಮಿಷಗಳಲ್ಲಿ ಮೆಡಿಕಲ್ ಹಾಸ್ಟೆಲ್ ಒಂದರ ಮೇಲೆ ಬಿದ್ದು ಬೆಂಕಿ ಉಂಡೆಯನ್ನ ಉಗುಳಿತು. ಮೇಡೆ ಮೇಡೆ ಅಂತ ಪೈಲಟ್ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ATCಗೆ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಯಾಕೆ? ಬೆಳಗ್ಗೆಯಿಂದಲೂ ಬೋಯಿಂಗ್ 787 ವಿಮಾನದಲ್ಲಿ ಸಮಸ್ಯೆ ಇದ್ರೂ ಸಿಬ್ಬಂದಿಗಳು ಎಚ್ಚೆತ್ತುಕೊಳ್ಳಿಲ್ವಾ? ಅಷ್ಟಕ್ಕೂ ಈ ಮೇಡೆ ಅಂತ ಅಂದ್ರೆ ಏನು? ಬನ್ನಿ ನೋಡೋಣ. ಬೋಯಿಂಗ್ 787 ವಿಮಾನ ಅತಿ ಹೆಚ್ಚಿನ ಪ್ರಯಾಣಿಕರನ್ನ ಹೊತ್ತೊಯ್ಯುವಂತ ವಿಮಾನ ಅಂತಂದ್ರೆ ತಪ್ಪಿಲ್ಲ. ಅರ್ಥ ಮಾಡ್ಕೊಳ್ಳಿ, 242 ಜನರ ತೂಕವನ್ನ ಬ್ಯಾಲೆನ್ಸ್ ಮಾಡುವಂತಹ ವಿಮಾನ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ದೊಡ್ಡದಾಗಿರುತ್ತೆ ಅಂತ. ಬೇರೆ ವಿಮಾನಗಳನ್ನ ಕಂಪೇರ್ ಮಾಡಿದ್ರೆ ಇದು ಅತಿ ಹೆಚ್ಚಿನ ಪ್ರಯಾಣಿಕರನ್ನ ಹೊತ್ತೊಯ್ಯುವಂತ ವಿಮಾನ, ಹಾಗಾಗಿ ದೊಡ್ಡದಾಗಿ ಇರುತ್ತೆ. ಇಂತಹ ವಿಮಾನ ನೆಲಕ್ಕೆ ಅಪ್ಪಳಿಸಿದ್ದು, ಪತನ ಆಗಿದ್ದು, ಇದು ದೇಶದಲ್ಲಿ ಅತಿ ಹೆಚ್ಚಿನ ಸೆನ್ಸೇಷನ್ಗೆ ಕಾರಣ ಆಗಿದೆ ಮತ್ತೆ ದೇಶದ ಜನರನ್ನ ಆಘಾತಕ್ಕೆ ದೂಡಿದೆ. ಅದರಲ್ಲೂ 100 ಜನ ಸಾವನ್ನಪ್ಪಿರುವಂತಹ ಆ ವಿಷಯ ಏನಿದೆಯಲ್ಲ, ಮತ್ತಷ್ಟು ಭಯಕ್ಕೆ ಒಳಗಾಗುವಂತೆ ಮಾಡಿದೆ. ಸೊ ಹಾಗಾದ್ರೆ ಆ ವಿಮಾನ ಏನಕ್ಕೆ ಪತನ ಆಯಿತು, ಮತ್ತೆ ಮೇಡೆ ಮೇಡೆ ಅಂತ ಹೇಳಿ ಮೆಸೇಜ್ ಕಳಿಸಿದ್ರು ಸಹಿತ ATC ರೆಸ್ಪಾಂಡ್ ಮಾಡೋಷ್ಟ್ರಲ್ಲಿ ಆ ವಿಮಾನ ಬಿದ್ದಿದ್ಯಾಕೆ ನೋಡ್ತಾ ಹೋಗೋಣ. ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದಂತಹ ಈ ಬೋಯಿಂಗ್ 787 ವಿಮಾನ ಏನಿದೆಯಲ್ಲ, ಕೆಲವೇ ನಿಮಿಷಗಳಲ್ಲಿ ಇದು ಪತನ ಆಗಿ 100 ಜನರ ಪ್ರಾಣವನ್ನ ಕಳೆದಿರೋ ವಿಚಾರ ಏನಿದೆಯಲ್ಲ, ಇದು ಸಾಕಷ್ಟು ರೀತಿಯಾದಂತಹ ಭಯಕ್ಕೆ ಕಾರಣ ಆಗಿದೆ. ಈಗ ನೀವು ಯಾರ ಬಾಯಿಂದನೂ ಕೂಡ ಮಾತು ಕೇಳಿದ್ರು ಸಹಿತ ಈ ಬೋಯಿಂಗ್ 787 ವಿಮಾನ ಇದೆಯಲ್ಲ, ಇದು ಪತನ ಆಗಿರುವಂತ ವಿಚಾರವನ್ನೇ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅಷ್ಟೊಂದು ಭಯವನ್ನ ಹುಟ್ಟಿಸಿದೆ. ನೋಡಿ, ಈಗ ಸದ್ಯಕ್ಕೆ ನಾವು ಸಾರಿಗೆಯ ವಿಚಾರಕ್ಕೆ ಅಂತ ಹೋದ್ರೆ ಯಾವುದು ಸುರಕ್ಷಿತ ಅಂತ ಕೇಳಿದ್ರೆ, ಸದ್ಯಕ್ಕೆ ಹೇಳುವಂತಹ ಸಾರಿಗೆ ಮಾರ್ಗ, ಸಾರಿಗೆ ಅಂತ ಕೇಳಿದ್ರೆ ಈ ವಿಮಾನವೇ ಸೂಕ್ತ, ವಿಮಾನವೇ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈಗ ಆಗಿರುವಂತ ಈ ಬ್ಲಾಸ್ಟ್ ಸುದ್ದಿ ಏನಿದೆಯಲ್ಲ, ಸ್ವಲ್ಪ ಭಯ ಹುಟ್ಟಿಸ್ತಾ ಇದೆ. ಆದ್ರೂ ಕೂಡ ಈಗಲೂ ಜನ ಇದೇ ಸುರಕ್ಷಿತ ಅಂತ ಕೇಳ್ತಾರೆ. ನೋಡಿ, ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಏರ್ಪೋರ್ಟ್ ನಿಂದ ಇದೇನು ಟೇಕ್ ಆಫ್ ಆಗುತ್ತಲ್ಲ, ಕೆಲವೇ ನಿಮಿಷ, ಒಂದು 5 ನಿಮಿಷ ಅಂತ ಅನ್ಕೊಳ್ಳಿ ನೀವು. 5 ನಿಮಿಷಕ್ಕೆ ಇದು ತನ್ನ ಗ್ರಾವಿಟಿನ ಇನ್ನು ಹೆಚ್ಚಿಸ್ಕೊಂಡು ಮೇಲಕ್ಕೆ ಹಾರಬೇಕಾಗಿರುತ್ತೆ. ಇದಕ್ಕಿದ್ದ ಹಾಗೆ ಕೆಳಗಿಳಿಯಲು ಶುರು ಮಾಡುತ್ತೆ. ನೋಡಿ, ಏನಾದ್ರೂ ಪೈಲಟ್ ಕೈಯಲ್ಲಿ ಕಂಟ್ರೋಲ್ಗೆ ಸಿಗ್ತಾ ಇರುವಂತ ವಿಚಾರದಲ್ಲಿ ಪೈಲಟ್ ಏನ್ ಮಾಡ್ತಾರಂತಂದ್ರೆ, ಯಾವ್ದಾದ್ರೂ ಒಂದು ನಿರ್ಜನ ಪ್ರದೇಶವೋ ಅಥವಾ ಯಾವ್ದಾದ್ರೂ ನೀರಿನ ಒಂದು ಪ್ರದೇಶದಲ್ಲಿಯೋ ಅದನ್ನ ಲ್ಯಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ವಿಮಾನ ಪೈಲಟ್ ಕೈಯಿಂದ ಕಂಟ್ರೋಲ್ ಕಳೆದುಕೊಂಡಾಗ, ಪೈಲಟ್ ನಿಂದ ಏನು ಕೂಡ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಕಂಟ್ರೋಲಿಗೆ ತಗೊಳಕ್ ಆಗ್ತಾ ಇಲ್ಲ ಅಂತಂದಾಗ ಆಗ ಏನ್ ಮಾಡ್ತಾರಂತಂದ್ರೆ ಮೇಡೆ ಮೇಡೆ ಅಂತ ಹೇಳಿ ಈ ATCಗೆ ಕಾಲ್ ಕೊಡ್ತಾರೆ, ಅವರಿಗೆ ಕರೆ ಮಾಡ್ತಾರೆ. ಅಂದ್ರೆ ಈ ಮೇಡೆ ಮೇಡೆ ಅಂದ್ರೆ ಏನು ಅನ್ನೋದು ಈಗ ಸದ್ಯಕ್ಕೆ ಸೆನ್ಸ್ ಆಗ್ತಾ ಇರುವಂತ ವಿಚಾರ. ಮೇಡೆ ಮೇಡೆ ಅಂತಂದ್ರೆ ಪೈಲಟ್ ಕೈಯಿಂದ ಏನು ಮಾಡಕ್ ಆಗ್ತಾ ಇರಲ್ಲ, ಅದನ್ನ ವಿಮಾನವನ್ನ ಕಂಟ್ರೋಲಿಗೆ ತಗೊಳಕ್ ಆಗ್ತಾ ಇರೋದಿಲ್ಲ. ನೋಡಿ, ಈಗ ಎಲ್ಲೋ ಹೋಗಿ ಅಂತಂದ್ರೆ ಈಗ ಜನವಸತಿ ಇರುವಂತಹ ಒಂದು ಜಾಗದಲ್ಲಿ ಹೋಗಿ ಆ ವಿಮಾನ ಬ್ಲಾಸ್ಟ್ ಆಗ್ತಾ ಇರತ್ತೆ ಅಂತಂದ್ರೆ, ಈಗ ಅನ್ಕಂಟ್ರೋಲಿಗೆ ಇರುವಂತಹ ಆ ಒಂದು ವಿಮಾನ ಯಾವ್ದಾದ್ರೂ ಒಂದು ಪ್ರದೇಶ ಅಂತಂದ್ರೆ ಜನ ಇರ್ತಾರೆ, ಅಲ್ಲಿ ವಸತಿ ಗೃಹಗಳಿರುತ್ತೆ, ಅಲ್ಲಿ ಹೋಗಿ ಅದು ಬ್ಲಾಸ್ಟ್ ಆಗ್ಬಿಟ್ರೆ ನೋಡಿ, ಆ ವಿಮಾನದಲ್ಲಿರುವಂತಹ ಜನಗಳು ವಿಮಾನಕ್ಕೆ ಹಾನಿ ಆಗಿದ್ದಷ್ಟೇ ಅಲ್ಲದೆ ಇದು ಹೋಗಿ ಬೇರೆ ಒಂದು ಪ್ಲೇಸ್ಗೆ ಹೋಗಿ ಬೀಳುತ್ತಲ್ಲ, ಅಂತಂದ್ರೆ ಜನವಸತಿ ಇರುವಂತಹ ಪ್ಲೇಸ್ ಅಲ್ಲಿ ಹೋಗಿ ಬಿದ್ದಾಗ ಅಲ್ಲಿರುವಂತಹ ಜನಸಾಮಾನ್ಯರಿಗೂ ಕೂಡ ಹಾನಿ ಮಾಡುವ ಸಾಧ್ಯತೆ ಇರುತ್ತಲ್ಲ. ಸೊ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಪೈಲಟ್ ಏನ್ ಮಾಡ್ತಾರೆ ಅಂತಂದ್ರೆ, ಸಾಧ್ಯ ಆದಷ್ಟು ಈಗ ನಿರ್ಜನ ಪ್ರದೇಶ ಅಂತ ಏನಿರುತ್ತೆ, ಅದರಲ್ಲೂ ನೀರಿನ ಪ್ರದೇಶ ಅಂತಂದ್ರೆ ಈ ಸಮುದ್ರ ಆಗಿರ್ಬೋದು, ನದಿಗಳು ಆಗಿರ್ಬೋದು, ಅಂತಹ ಪ್ರದೇಶಕ್ಕೆ ಅದನ್ನ ತೆಗೆದುಕೊಂಡು ಹೋಗಿ ಅದನ್ನ ಕ್ರಶ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಪೈಲಟ್, ಮೇಡೆ ಮೇಡೆ ಅಂತ ಹೇಳಿ ಈಗ ATCಗೆ ರೆಡಿ. ಆ ಸಂದರ್ಭದಲ್ಲಿ ಪೈಲಟ್ ಏನ್ ಮಾಡ್ತಾನಂತಂದ್ರೆ, ಈ ಮೇಡೆ ಮೇಡೆ ಅಂತ ಹೇಳಿ ATCಗೆ ಕಾಲ್ ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ATCಗೂ ಮತ್ತೆ ಆ ಪೈಲಟ್ನ ಸಂಪರ್ಕ ಕಳೆದುಕೊಳ್ಳದಂತೆ ATC ಏನ್ ಮಾಡ್ತಾ ಇರುತ್ತೆ, ನೋಡ್ಕೊಳ್ತಾ ಇರುತ್ತೆ. ಅಂತಂದ್ರೆ ಆ ಒಂದು ವಿಮಾನ ಎಲ್ಲಿ ಹೋಗಿ ಬ್ಲಾಸ್ಟ್ ಆಗುತ್ತೆ, ಎಲ್ಲಿ ಹೋಗಿ ಪತನ ಆಗುತ್ತೆ, ಅದೆಲ್ಲವೂ ಕೂಡ ATCಗೆ ಆ ಒಂದೆಲ್ಲವೂ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಈ ATC ಏನ್ ಮಾಡುತ್ತೆ ಅಂತಂದ್ರೆ, ಪ್ರಯಾಣಿಕರ ಸುರಕ್ಷತೆಗಾಗಿ, ಪ್ರಯಾಣಿಕರನ್ನ ಉಳಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ವೈದ್ಯಕೀಯ ಸಿಬ್ಬಂದಿ
ಮಾಹಿತಿಗಳನ್ನ ಮತ್ತೆ ಈ NDRF ತಂಡವನ್ನ, ಅದರ ಜೊತೆಗೆ ಈ ಅಗ್ನಿಶಾಮಕ ದಳವನ್ನ ಅಲ್ಲಿ ಕಳಿಸ್ಕೊಡ್ತಾರೆ. ಸೊ ಎಷ್ಟಾಗುತ್ತೋ ಅಷ್ಟು ಸಾವು ನೋವುಗಳ ಸಂಖ್ಯೆಯನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ATC ವರ್ಕ್ ಮಾಡ್ತಾ ಇರುತ್ತೆ. ಆದ್ರೆ ನಾವು ಈ ಅಹಮದಾಬಾದ್ ವಿಚಾರಕ್ಕೆ ಅಂತ ಬಂದಾಗ ನೋಡಿ, ಅಹಮದಾಬಾದ್ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗಿರುವಂತಹ ಈ ಬೋಯಿಂಗ್ 787 ವಿಮಾನ ಏನ್ ಮಾಡುತ್ತೆ, ಕೆಲವೇ ನಿಮಿಷ 5 ನಿಮಿಷಗಳಲ್ಲಿ ಮೇಡೆ ಅಂತ ಹೇಳಿ ಈ ATCಗೆ ಕಾಲ್ ಮಾಡಕ್ ಶುರು ಮಾಡುತ್ತೆ. ಅಂದ್ರೆ ಈಗ ATC ರೂಮ್ ಹೆಂಗಿರುತ್ತೆ ಅಂತಂದ್ರೆ, ಈ ಕ್ಷಣಕ್ಕೆ ಇದು ಟೇಕ್ ಆಫ್ ಆಗಿದೆಯಲ್ಲ ಅಂತ ಆ ಒಂದು ಇದರಲ್ಲಿ ಇರ್ತಾರೆ ಅವರು. ಆ ಸಂದರ್ಭದಲ್ಲಿ ಈ ಮೇಡೆ ಅಂತ ಕಾಲ್ ಬರ್ತಾ ಇರೋದು ಒಂದು ರೀತಿ ಶಾಕ್ ಆಗ್ತಾರೆ. ಅದರ ಜೊತೆಗೆ ಅವ್ರಿಗೆ ಆ ಮೇಡೆ ಕಾಲ್ಗೆ ಅವರು ರಿಯಾಕ್ಟ್ ಮಾಡುವಷ್ಟರಲ್ಲಿ ಅಲ್ಲಿ ಪೈಲಟ್ ನ ಸಂಪರ್ಕದಲ್ಲಿ ಇರಬೇಕಾಗುತ್ತೆ. ಈ ATC ಅವರು ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಂತಿರ್ತಾರೆ, ಅಪ್ಡೇಟ್ ಕೊಡ್ತಿರ್ತಾರೆ. ಅದರ ಜೊತೆಗೆ ಹೆಂಗಾದ್ರೂ ಮಾಡಿ ಅದನ್ನ ಲ್ಯಾಂಡ್ ಮಾಡಬೇಕು ಅನ್ನೋದನ್ನ ಇಲ್ಲಿ ATC ಅವರು ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಒಂದು ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ. ಬಟ್ ಈ ATC ಆ ಒಂದು ಕಾಲ್ಗೆ ಅವರು ರೆಸ್ಪಾಂಡ್ ಮಾಡೋಷ್ಟರಲ್ಲಿ ಏನಾಗ್ಬಿಡುತ್ತೆ, ಈ ಬೋಯಿಂಗ್ 787 ಒಂದು ರೆಸಿಡೆನ್ಷಿಯಲ್ ಹಾಸ್ಟೆಲ್ ಮೇಲೆ ಹೋಗಿ ಬಿದ್ದು ಪತನ ಆಗ್ಬಿಡ್ತು. ಸೊ ಇದೇ ಈ ಮೇಡೆ ಅಂದ್ರೆ ಏನು, ಆದ್ರೆ ಈ ಅಹಮದಾಬಾದ್ ಈ ಒಂದು ಪ್ರಕರಣದಲ್ಲಿ ಯಾಕೆ ಈ ಮೇಡೆ ಕಾಲ್ ವರ್ಕ್ ಆಗ್ಲಿಲ್ಲ ಅಂತ ಕೇಳಿದ್ರೆ, ಅಂದ್ರೆ ತುಂಬಾ ಕಡಿಮೆ ಟೈಮ್ ಟೇಕ್ ಆಫ್ ಆಗಿ 5 ನಿಮಿಷಕ್ಕೆ ಮೇಡೆ ಕಾಲ್ ಕೊಟ್ಟಾಗ ಈ ATCಗೂ ಕೂಡ ಸರಿಯಾಗಿ ಸ್ಪಂದಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಈಗ ಗೊತ್ತಾಗ್ತಿರುವಂತ ವಿಚಾರ. ಅಷ್ಟೇ ಅಲ್ಲ, ಈ ಬೋಯಿಂಗ್ 787 ವಿಮಾನದಲ್ಲಿ ಬೆಳಗ್ಗೆ ಪ್ರಯಾಣವನ್ನ ಮಾಡಿದ್ದಂತ ಒಬ್ಬ ಪ್ರಯಾಣಿಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನು ಅಂತಂದ್ರೆ, ಈ ಒಂದು ಫ್ಲೈಟ್ ನಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಮಸ್ಯೆ ಇತ್ತು, ಆದ್ರೆ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿ ಪ್ರಯಾಣಿಕ ದೂರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ನನ್ನನ್ನು ಸಂಪರ್ಕ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಈ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಈಗ ಆ ಮೆಸೇಜ್ಗೆ ಅನುಗುಣವಾಗಿ ಸರ್ಕಾರ ಇನ್ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಅವರಿಂದ ಏನಾದ್ರೂ ಮಾಹಿತಿನ ಪಡೆದುಕೊಳ್ತಾರ, ಅಥವಾ ಈಗ ಮೇಡೆಗೆ ಲೇಟ್ ಆಗಿ ಸ್ಪಂದಿಸಿರುವಂತಹ ಈ ATC ಮೇಲೆ ಕ್ರಮವನ್ನ ಕೈಗೊಳ್ತಾರ, ಏನೆಲ್ಲ ಆಗಬಹುದು ಅದೆಲ್ಲವನ್ನು ಕೂಡ ಕಾದ್ ನೋಡೋಣ. ಇದ್ರ ಬಗ್ಗೆ ನಿಮಗೆ ಏನನ್ನಿಸ್ತು ಈ ಒಂದು ಮಾಹಿತಿ ಬಗ್ಗೆ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.